ಸೊ ಸುಳ್ಯ ಮತ್ತು ಪುತ್ತೂರಿನ ಪರಿಸರದಲ್ಲಿದ್ದವರಿಗೆ ಆ ಬ್ರಿಡ್ಜ್ ಬಗ್ಗೆ ಗೊತ್ತಿರ್ಬೋದು. ಆದರೆ ಆ ಬ್ರಿಡ್ಜ್ ಎಲ್ಲಿದೆ ಅಂತ ನೋಡುವ. ಅಷ್ಟೇ ಅವಳೊಂದು ಬ್ರಿಡ್ಜ್ ಉಂಡದೆ ಅವ್ಳು ಪೋಲಿ ಉಡುಪೇರ ಅವಳು ಬ್ರಿಡ್ಜ್ ಉಂಡದೆ ಬ್ರಿಡ್ಜಿಗೆ ಪೋಲಿ ಅದ ಬ್ರಿಡ್ಜ್ ಕೋ ಜಾತ ಹಿಂದಿ ಇನ್ಫೋಸಿಸ್ ಬ್ರಿಡ್ಜ್ ಅಂತ. ಇನ್ಫೋಸಿಸ್ ಅವ್ರು ಮಾಡಿದ್ದ. ಸೊ ಈ ಬ್ರಿಡ್ಜಿಂದ ವ್ಯೂ ಯಾವ ಥರ ಇದೆ ಅಂತ ನೋಡುವ. ಎಲ್ಲಿ ಆ ಸೈಡಿಂದ ಬರಬೇಕು. ಅಯ್ಯೋ ತಲೆದಿರ್ತದೆ. ಏನಾದರೂ ಮಡಿಕೇರಿಯಿಂದ ಮಂಗಳೂರು ಕಡೆ ಹೋಗುವಾಗ ಈ ಬ್ರಿಡ್ಜ್ ಎಲ್ಲಿ ಅಂತ ಕೇಳಿದರೆ ನಿಮ್ಗೊಂದು ಹೊಸ ಜಾಗ ತೋರಿಸಿದೆ. ಈ ಕಡೆ ನೋಡಿದರೆ ಒಂದು ದೊಡ್ಡ ಒಂದು ನದಿ ಉಂಟು. ಆದರೆ ಅದರ ಪಕ್ಕದಲ್ಲಿ ನಾನು ನೋಡಿದ ಪ್ರಕಾರ ಒಂದು ದೊಡ್ಡ ಒಂದು ಬ್ರಿಡ್ಜ್ ಉಂಟಲ್ಲಿ. ಹೌದೌದು, ಹ್ಯಾಂಗಿಂಗ್ ಬ್ರಿಡ್ಜ್. ಸುಳ್ಯ ಮತ್ತು ಪುತ್ತೂರಿನ ಪರಿಸರದಲ್ಲಿದ್ದವರಿಗೆ ಆ ಬ್ರಿಡ್ಜ್ ಬಗ್ಗೆ ಗೊತ್ತಿರ್ಬೋದು. ಆದರೆ ಆ ಬ್ರಿಡ್ಜ್ ಎಲ್ಲಿದೆ ಅಂತ ನೋಡುವ. ಇಲ್ಲೊಂದು ಬ್ರಿಡ್ಜ್ ಕಾಣ್ತಾ ಉಂಟು. ಇಲ್ಲೇ ಎಲ್ಲೇ ಇರಬೇಕು ಅದು. ಸೊ ಹೋಗ್ಲಿಕ್ಕೆ ಬಿಡ್ತಾರಾ ಮಾಸ್ಟ್ರೇ? ಸಾರ್ ಅವಳೊಂದು ಬ್ರಿಡ್ಜ್ ಉಂಡದೆ ಅವಳು ಪೋಯರ ಉಡುಪೇರ ಅವಳು ಬ್ರಿಡ್ಜ್ ಉಂಡದೆ ಬ್ರಿಡ್ಜ್ ಪೋಯರ ಉಡುಪೇರ ಪೋಯರ ಬಿಡುಪೇರ ಹಾಂ ಪೋಬಟ್ಟು ಕಾಣಾನ್ ಹಾಂ ಸರಿ ಓಕೆ. ನಾನು ಬಿಡ್ತಾರಾ ಅಂತ ಕೇಳಿದರೆ ಅವರು ಗೇಟ್ ಇದೆಯಲ್ಲ, ಸೊ ನೋಡುವ ಹೋಗ್ಲಿಕ್ಕಾಗುತ್ತಾ ಅಂತ. ಹೋಗ್ಲಿಕ್ಕೆ ಆಗ್ಬೇಕು, ಯಾಕಂದರೆ ರೋಟ್ರಿ ಕ್ಲಬ್ ಸುಳ್ಯ. ಸೊ ಸುಳ್ಯ ಮತ್ತು ಪುತ್ತೂರಿನ ಪರಿಸರದಲ್ಲಿದ್ದವರಿಗೆ ಈ ಬ್ರಿಡ್ಜ್ನ ಬಗ್ಗೆ ಗೊತ್ತಿರ್ಬೋದು. ಆದರೆ ಮಂಗಳೂರು ಅಥವಾ ಆ ಕಡೆಯಿಂದ ಬರೋರು, ಮಡಿಕೇರಿ ಬರೋರು ಯಾರಿಗೆ ಗೊತ್ತಿರಲಿಕ್ಕಿಲ್ಲ, ಯಾಕಂದರೆ ಅಷ್ಟೊಂದು ಒಳಗುಂಟು ಈ ಬ್ರಿಡ್ಜ್. ಸೊ ನೋಡುವ ಹೇಗಿದೆ ಅಂತ. ಇಲ್ಲೇನಾ ಬ್ರಿಡ್ಜ್? ಇಲ್ಲಿ ಬೈಕ್ ಇಡಬೇಕಾ ಅಂತ. ಬ್ರಿಡ್ಜ್ ಪೋಲ್ಯತೆ ಬ್ರಿಡ್ಜಿಗೆ ಪೋಲ್ಯತ ಬ್ರಿಡ್ಜ್ ಕೋ ಜಾತ ಹಿಂದಿ ಬ್ರಿಡ್ಜ್ ಪೋಲ್ಯ ಅಂದ್ ಪೋಲ್ಯತೆ. ಸೊ ನೋಡಿ ಇದುವೇ ಬ್ರಿಡ್ಜ್. ಸೊ ಇಲ್ಲಿ ನೀವು ಮಂಗಳೂರಿಂದ ಮಡಿಕೇರಿ ಹೋಗುವಾಗ ರೈಟ್ ಸೈಡಲ್ಲಿ ಉಂಟು ರೋಟರಿ ಇನ್ಫೋಸಿಸ್ ಬ್ರಿಡ್ಜ್ ಅಂತ. ಇನ್ಫೋಸಿಸ್ ಅವ್ರು ಮಾಡಿದ್ದ. ಸೊ ಈ ಬ್ರಿಡ್ಜಿಂದ ಇದು ವ್ಯೂ ಯಾವ ಥರ ಇದೆ ಅಂತ ನೋಡುವ. ಸೊ ಮೊನ್ನೆಯಿಂದ ನಾನು ಯಾವಾಗ ಸುಳ್ಯಕ್ಕೆ ಅಥವಾ ಮಡಿಕೇರಿ ಹೋಗ್ತೇನೆ ಈ ಬ್ರಿಡ್ಜನ್ನು ಆಗಾಗ ನೋಡ್ತಾ ಇದ್ದೆ, ಆದರೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಇವತ್ತು ನೋಡುವ, ಕೀ ಎಲ್ಲ ಜಾಗ್ರತೆಯಾಗಿ ಮಾಡುವರೆ. ಇಲ್ಲಿ ಪಾಯಸ್ವಿನಿ ನದಿ ಏನಿದೆ ಅದರ ಮೇಲೆ ಇರುವಂತಹ ಈ ಬ್ರಿಡ್ಜ್ ಮಳೆಗಾಲದಲ್ಲಿ ಅಂತೂ ತುಂಬ ಅಂದರೆ ತುಂಬ ಚೆಂದ ಕಾಣ್ತದೆ. ಸೊ ನೋಡಿ, ವಾವ್ ಫೋಟೋಶೂಟಿಗೆಲ್ಲ ಬರ್ಬೋದು ನೀವೆಲ್ಲ. ಇದ್ರ ಮೇಲೆ ಬೈಕ್ ಕೂಡ ಹೋಗ್ತದಾ? ಇಲ್ಲ, ಬೈಕ್ ಹೋಗಲ್ಲ. ಅದೇ ನೋಡ್ರಿ, ವಾವ್ ಮ್ಯಾನ್, ವಾವ್. ನಿಮ್ಗೆ ಯಾರಿಗಾದರೂ ಈ ಬ್ರಿಡ್ಜ್ನ ಬಗ್ಗೆ ಗೊತ್ತಿದ್ದರೆ ಅಥವಾ ಮೊದಲೇ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ವಾಹ್, ನಡ್ಕೊಂಡು ಸಾಕಾಯಿತು. ಇದರಲ್ಲಿ ಗಾಡಿ ಬರ್ತದಾ? ಬರ್ಬೋಜಾ? ಎಲ್ಲಿ? ಆ ಸೈಡಿಂದ ಬರಬೇಕಾ? ಆಚೆ ಎಲ್ಲ ಮನೆ ಉಂಟಾ ಅಂತಲ್ಲ? ಹೌದಾ? ನೋಡಿ, ವಾವ್. ಎಲ್ಲರೂ ಮಾತಾಡುವಾಗ ನನ್ನ ನೋಡೋದು ಬಿಟ್ಟು ಕ್ಯಾಮರಾ ನೋಡ್ತಾರೆ. ಪಾಪ ಹೆದರಿಕೆ ಆಗ್ತದ ಅಂತ ಮರೆ. ಅಯ್ಯೋ ತಲೆ ತಿರುಗ್ತದೆ. ವಾವ್ ಮ್ಯಾನ್. ಒಂದು ವೇಳೆ ಜೋರು ಮಳೆ ಒಂದು ಇದರಲ್ಲಿ ಫ್ಲೋ ಕೂಡ ಜೋರಾಗಿದ್ದರೆ ಇನ್ನೂ ಚೆಂದ ಕಾಣ್ತಾ ಇತ್ತಲ್ವ. ಆದರೆ ನೋಡಿ, ನಿಮಗೊಂದು ಹೊಸ ಜಾಗ ತೋರಿಸಿದೆ. ಅದಕ್ಕೊಂದು ಸಬ್ಸ್ಕ್ರೈಬ್ ಬಟನನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ನೆಕ್ಸ್ಟ್ ಟೈಮ್ ಮಡಿಕೇರಿ ಹೋಗುವಾಗ ಅಥವಾ ಮಂಗಳೂರು ಬರುವಾಗ ಈ ಜಾಗವನ್ನು ಬಂದು ನೋಡ್ಬೋದು. ನಿಮ್ಮ ಗಾಡಿಯನ್ನು ನಿಲ್ಲಿಸಿ. ಸೊ ಗಾಡಿ ಇಲ್ಲಿ ಬರೋದಿಲ್ಲ, ಅಲ್ಲಿ ನಿಲ್ಲಿಸಿ, ನಾನು ಎಲ್ಲಿ ಗಾಡಿಯನ್ನು ನಿಲ್ಲಿಸಿದೆ ಅಲ್ಲಿ ನಿಲ್ಲಿಸಿ ಬರ್ಬೋದು ಈ ಕಡೆ. ಅದೇ ಸೂಪರ್ ಪ್ಲೇಸ್ ಅಲ್ವಾ. ಇದನ್ನು ಮಿಸ್ ಮಾಡಿದರೆ ತುಂಬ ಬೇಜಾರಾಗ್ತಾಯಿತ್ತು. ಈ ಬ್ರಿಡ್ಜ್ನ ಹೆಸರು ರೋಟರಿ ಇನ್ಫೋಸಿಸ್ ಬ್ರಿಡ್ಜ್ ಅಂತ. ಮೋಸ್ಟ್ಲಿ ಇನ್ಫೋಸಿಸ್ ಅವರು ಕಟ್ಟಿರುವಂತಹ ಬ್ರಿಡ್ಜ್. ಕೊಡಗೆ ನೋಡ್ರಿ,
ಗೋಪ್ರೋ ಬಿದ್ದರೆ 50,000 ನೀರಲ್ಲಿ ಹೋಗಿ. ಸೊ ಫೈನಲಿ ಈ ಬ್ರಿಡ್ಜನ್ನು ನಿಮಗೆ ತೋರಿಸಿದೆ, ನಾನು ಕೂಡ ನೋಡಿದೆ. ಸ್ವಲ್ಪ ಜಾಗ್ರತೆ ಮಾಡಿ ಓಕೆ. ಸೊ ಹಾಗಿದ್ದರೆ ಬನ್ನಿ, ಇನ್ನೇನಿದ್ರು ಮಡಿಕೇರಿ ಕಡೆ ಹೋಗುವ. ಸೊ ನಿಮಗೇನಾದರೂ ಈ ಸುಳ್ಯ ಪುತ್ತೂರಿನವರಿಗೆ ಗೊತ್ತಿದ್ದರೆ ಈ ಬ್ರಿಡ್ಜ್ನ ಬಗ್ಗೆ, ಅಥವಾ ಮೊದಲೇ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಮತ್ತು ಈ ಸುಳ್ಯ ಮತ್ತು ಪುತ್ತೂರಿನ ಅಕ್ಕಪಕ್ಕದಲ್ಲಿ ಬೇರೆ ಯಾವುದಾದ್ರೂ ಜಾಗಗಳು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಇಲ್ಲಿ ಜಾಗಕ್ಕೆ ಹೋಗಿ ಅಂತ. ಸೊ ಆ ಜಾಗಗಳನ್ನು ಕೂಡ ತೋರಿಸ್ತೇವೆ. ಸೊ ಹಾಗಿದ್ರೆ ಬನ್ನಿ ಹೋಗುವ. ಇಲ್ಲಿ ಎಂಟ್ರಿ ಟಿಕೆಟ್ ಉಂಟಾ ಅಂತ ಅಂದ್ಕೊಂಡಿದ್ದೆ ಫಸ್ಟಿಗೆ. ಎಂಟ್ರಿ ಟಿಕೆಟ್ ಕೂಡ ಇಲ್ಲ, ನೀವು ಫ್ರೀಯಾಗಿ ಬಂದು ಫ್ರೀಯಾಗಿ ಹೋಗ್ಬೋದು. ಆದರೆ ಅವರ ಮುಂದೆನೇ ಪ್ಯಾಂಟ್ ಚಾರ್ತಾ ಇದೆ ಮರೆ. ಸೂಪರಿ ಹೋಲು ದೂರ ಉಂಟಾ? ಅದಾ ದಾದಾ ಪುದರ್ ಆಯ್ತಾ? ಪಂಜಿಕಲ್ ಅದೇ. ಸೊ ಇನ್ನೊಂದು ಬ್ರಿಡ್ಜ್ ಉಂಟಂತೆ, ಅದು ಅಲ್ಲಿ ಬೈಕ್ ಕೂಡ ಹೋಗ್ತದಂತೆ. ಆದರೆ ಸದ್ಯಕ್ಕೆ ಅದು ಬೇಕಾ ಬೇಡವಾ ಅಂತ. ಸೊ ನೆಕ್ಸ್ಟ್ ಟೈಮ್ ಬರುವ, ಅಥವಾ ನಾವು ರಿಟರ್ನ್ ಬರುವಾಗ ಬರುವ. ಸದ್ಯಕ್ಕೆ ಇಲ್ಲಿಂದ ಮಡಿಕೇರಿ ಕಡೆ ಹೊರಡುವ. ಸೊ ನೋಡಿ, ರೋಟ್ರಿ ಕ್ಲಬ್ ಸುಳ್ಯ, ರೋಟ್ರಿ ಇನ್ಫೋಸಿಸ್ ಬ್ರಿಡ್ಜ್, ರೋಟ್ರಿ ರೆಸ್ಟ್ ರೂಮ್ ಅಂತ. ಸೊ ನೀವೇನಾದರೂ ಮಡಿಕೇರಿಯಿಂದ ಮಂಗಳೂರು ಕಡೆ ಹೋಗುವಾಗ ಈ ಬ್ರಿಡ್ಜ್ ಎಲ್ಲಿ ಅಂತ ಕೇಳಿದರೆ, ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯ ಅಂದರೆ ಫೈರ್ ಇಂಜಿನ್ ಆಫೀಸ್ ಇದೆ, ಅದರ ಪಕ್ಕದಲ್ಲೇ ಈ ಬ್ರಿಡ್ಜ್ ಉಂಟು. ಸೊ ಹಾಗಂತ ಹೇಳ್ತಾ ಬನ್ನಿ